ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯು.ಜಿ ನೀಟ್ ಮೆರಿಟ್ ಲಿಸ್ಟ್‌ನ ಬಿಟ್ಟಿದ್ದಾರೆ. ಈ ಒಂದು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಇವಾಗ ನಿಮ್ಗೇನಾದ್ರೂ ಸೀಟ್ ಸಿಗುತ್ತಾ? ಸಿಗಲ್ವಾ? ಅನ್ನೋದು ಒಂದು ಸ್ವಲ್ಪ ರಫ್ ಆಗಿ ತಿಳ್ಕೊಬೋದು. ಮತ್ತೆ ಇದನ್ನ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಇದೇನಾದ್ರೂ ಸ್ಟೇಟ್ ರ್ಯಾಂಕಿಂಗಾ? ಈ ಒಂದು ರ್ಯಾಂಕಿಂಗ್ ಮೇಲೆ ನಮ್ಗೇನಾದ್ರೂ ಸೀಟ್ ಅಲಾಟ್‌ಮೆಂಟ್ ಆಗುತ್ತಾ ಅಂತ. ಮತ್ತೆ ಇದು ಯಾವ ರೀತಿ ನಿಮ್ಗೆ ಯೂಸ್‌ಫುಲ್ ಬರುತ್ತೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಇವಾಗ ಏನಾದ್ರೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಥವಾ ಕಟ್ ಆಫ್ ಕಮ್ಮಿ ಆಗಿದೆಯಾ? ಜಾಸ್ತಿ ಆಗಿದೆಯಾ? ಎಲ್ಲದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದರೂ ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ನಿಮ್ಮ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ನಿಮ್ಮ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ವ್ಯಾಲಿಡ್ ಇರುತ್ತೆ. ಸೀಟ್ಸ್ಗಳು ಮಾತ್ರ ಇದೆ. ಎನ್ರೋಲ್ ಆಗಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಬೇಗ ಎನ್ರೋಲ್ ಆಗ್ಬಿಡಿ, ಯಾಕಂದರೆ ಸೀಟ್ಸ್ ಫಿಲಪ್ ಆದಮೇಲೆ ಎನ್ರೋಲ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ನಿಮ್ಮನ್ನ. ಓಕೆನಾ? ಇವಾಗ ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು, ಕೀ ಅವರು ನಿನ್ನೆ ಒಂದು ಈ ರೀತಿ ಒಂದು ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಲಿಸ್ಟ್ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ನೀಟ್ ಎಕ್ಸಾಮ್ ಬರ್ದವರು ಅಂದ್ರೆ 87,885 ಜನ ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ ಇಷ್ಟು ಜನ ಒಂದು ನೀಟ್ ಎಕ್ಸಾಮ್ ಬರೆದು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಎಲಿಜಿಬಲ್ ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ 87,885 ಜನನು ಕೂಡ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾರ? ಖಂಡಿತವಾಗ್ಲೂ ಕೂಡ ಇಲ್ಲ. ಅರ್ಧಕ್ಕರ್ಧ ಜನ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಲ್ಲ. ಯಾಕಂದ್ರೆ ಅವ್ರಿಗಾಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರ ಮಾರ್ಕ್ಸ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಯಾರು ಕೂಡ ಅಟೆಂಡ್ ಮಾಡಕ್ ಹೋಗಲ್ಲ. ಅರ್ಧಕ್ಕರ್ಧ ಜನ ಕಮ್ಮಿ ಆಗ್ತಾರೆ. ಸರಿನಾ? ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಯಾವುದೇ ತರದ ಕ್ಯಾಟಗರಿಗಳು ಮೆನ್ಷನ್ ಆಗಿರೋದಿಲ್ಲ. ಜಸ್ಟ್ ಏನಿರುತ್ತೆ ಅಂದ್ರೆ ನಿಮ್ಮ ನೀಟ್ ರೋಲ್ ನಂಬರ್ ಇರುತ್ತೆ, ಮತ್ತೆ ನಿಮ್ಮ ನೀಟ್ ರ್ಯಾಂಕ್ ಇರುತ್ತೆ, ನಂತರ ನಿಮ್ಮ ನೀಟ್ ಸ್ಕೋರ್ ಇರುತ್ತೆ. ಸರಿನಾ? ರ್ಯಾಂಕಿಂಗ್ ಯಾರ್ದು ಜಾಸ್ತಿ ಇರುತ್ತೆ ಅವ್ರದ್ದು ನೀಟ್ ರೋಲ್ ನಂಬರ್ ಎಲ್ಲ ಕೂಡ ಫಸ್ಟ್ ಇರುತ್ತೆ, ಕಮ್ಮಿ ಇರೋರ್ದು ಕೆಳಗಡೆ ಇರುತ್ತೆ. ಸರಿನಾ? ನೀವು ನೋಡ್ಬೋದು, ಲಾಸ್ಟ್ ಇಯರ್ ಕೂಡ ಸೇಮ್ ಇದೇ ರೀತಿ ಒಂದು ಲಿಸ್ಟ್ ನ ರಿಲೀಸ್ ಮಾಡಿದ್ರು. ಈ ಒಂದು ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು 90,858 ಜನ ಇದ್ರು. ಈ ವರ್ಷ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ತುಂಬಾನೇ ಜಾಸ್ತಿ ಇದ್ರು, ಈ ಇಯರ್ ಕಮ್ಮಿ ಆಗಿದ್ದಾರೆ. ಸರಿನಾ? ಇವಾಗ ಈ ಒಂದು ಲಾಸ್ಟ್ ಇಯರ್ ಒಂದು ಮೆರಿಟ್ ಲಿಸ್ಟ್ಗೂ ಈ ಇಯರ್ ಮೆರಿಟ್ ಲಿಸ್ಟ್ಗೂ ಯಾವ ರೀತಿ ನಾವು ಡಿಫ್ರೆನ್ಸ್ ನ ಕಂಡುಹಿಡ್ಕೊಳ್ಳೋದಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು, ಇದು ಲಾಸ್ಟ್ ಇಯರ್ ಅಲ್ಲಿ ಸೀಟ್ ಅಲಾಟ್‌ಮೆಂಟ್ ಆಗಿರೋದು ರೌಂಡ್ 1 ಅಲ್ಲಿ. ಸರಿನಾ? ಇಲ್ಲಿ ನೋಡ್ಬೋದು ಕ್ಯಾಟಗರಿ ಇದೆ. ಇಲ್ಲಿ ಕ್ಯಾಟಗರಿ 1G ತಗೋತೀನಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸಿರೋದು ಕ್ಯಾಟಗರಿ 1G. ಇಲ್ಲಿ ಅವ್ರ ಹೆಸರು ಕೂಡ ಇದೆ, ಮೇಘನಾ ಅಂತ ಇದೆ. ಸರಿನಾ? ಇವ್ರದ್ದು ಲಾಸ್ಟ್ ಇಯರ್ ಮಾರ್ಕ್ಸ್ ಬಂದ್ಬಿಟ್ಟು 588 ಇತ್ತು. ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು 91,000 ಇದೆ, 167 ಇದೆ. ಇದನ್ನ ನಾನು ಲಾಸ್ಟ್ ಇಯರ್ PDF ಅಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ 91,161 ಎಲ್ಲೆಲ್ಲಿ ಇದೆ ಅದೆಲ್ಲ ಕೂಡ ಮ್ಯಾಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಕಾಲಮ್ ಅಲ್ಲಿ ಮ್ಯಾಚ್ ಆಗುತ್ತಲ್ಲ, ಇದು ಕರೆಕ್ಟ್ ಆಗಿರುತ್ತೆ. ಯಾಕೆಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ತಗೊಂಡಿದ್ದು ಯಾರ್ದು ನಂಬರ್, ಇಲ್ಲಿ ಮೇಘನಾ ಅಲ್ವಾ, 588 ಇದೆ. ಇಲ್ಲೂ ಕೂಡ ಮ್ಯಾಚ್ ಅಪ್ ಆಯ್ತು, 588 ಮೇಘನಾ ಅಂತ ಬಂತು. ಇವ್ರದ್ದು ಸ್ಟೇಟ್ ರ್ಯಾಂಕಿಂಗ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಅಂದ್ರೆ ಸ್ಟೇಟ್ ಇದು ಸೀರಿಯಲ್ ನಂಬರ್ ಅಂತ ಅನ್ಕೊಳ್ಳಿ. 4,827 ಇದೆ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 2020-25 PDF ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, 2020-25 ಅಲ್ಲಿ ಸೀರಿಯಲ್ ನಂಬರ್ ಇತ್ತಲ್ಲ ಇವ್ರದ್ದು ಪೊಸಿಷನ್, ಆ ಒಂದು ಪೊಸಿಷನ್ ಸರ್ಚ್ ಮಾಡ್ತಾ ಇದ್ದೀನಿ. ಈ ವರ್ಷ ಈ ಒಂದು ಪೊಸಿಷನ್ ಬಂದಿರೋರು ಎಷ್ಟು ಸ್ಕೋರ್ ಮಾಡಿರ್ಬೋದು ಅಂತ ತಿಳ್ಕೊಳ್ಳೋಕೋಸ್ಕರ. ಸರಿನಾ? ನಾವು ಈಗಾಗಲೇ ಪ್ರಿಡಕ್ಟ್ ಮಾಡ್ಬಿಟ್ಟಿದೀವಿ ನಿಮ್ಗೆ ಎಷ್ಟು ಒಂದು ಕಟ್ ಆಫ್ ಎಲ್ಲ ಕಮ್ಮಿ ಆಗ್ಬೋದು ಅಂತ. ಸರಿನಾ? ಇವಾಗ ನಾನು ಸರ್ಚ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು 475 ಇದೆ. ಅಂದ್ರೆ ಇವ್ರದ್ದು ಲಾಸ್ಟ್ ಇಯರ್ ಏನ್ ಮಾಡಿದ್ರಲ್ಲ, ಇವ್ರದ್ದು ಬಂದ್ಬಿಟ್ಟು 588 ಇತ್ತು, ಇವಾಗ 475. ಅಂದ್ರೆ ಇಲ್ಲಿ ನಾವು 475 ಮೈನಸ್ ಇವಾಗ 588 ಮೈನಸ್ ಮಾಡಿದ್ರೆ 110 ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಮತ್ತೆ ರ್ಯಾಂಕಿಂಗ್ 83,000 ಸಮಥಿಂಗ್ ಮೈನಸ್ ಮಾಡಿ 91,000 ಸಮಥಿಂಗ್ ಮೈನಸ್ ಮಾಡಿದ್ರೆ 7,000 ಸಮಥಿಂಗ್ ರ್ಯಾಂಕಿಂಗ್ ಡಿಫ್ರೆನ್ಸ್ ಬರುತ್ತೆ. ಅಂದ್ರೆ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ಏನ್ ಪ್ರಿಡಕ್ಟ್ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ ಆಗ್ತಿದೆ. ಮತ್ತೆ ಸ್ವಲ್ಪ ಜಾಸ್ತಿನೇ ಹೋಗ್ತಿದೆ, ಏನ್ ಪ್ರಿಡಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ಕಟ್ ಆಫ್ ಇನ್ನೂ ಕಮ್ಮಿನೇ ಆಗ್ತಿದೆ. ಸರಿನಾ? ಇದು ಏನಾಗುತ್ತೆ ಅಂದ್ರೆ ನಿಮಗೆ ಕ್ಯಾಟಗರಿ ಟು ಕ್ಯಾಟಗರಿ ವೇರಿ ಆಗುತ್ತೆ. ಇವಾಗ ಎಲ್ಲಾ ಕ್ಯಾಟಗರಿಲೂ ಕೂಡ ಸೇಮ್ ಇದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿ ಕಟ್ ಆಫ್ಗಳು ವೇರಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಟಗರಿ ಅವರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಈ ವರ್ಷ, ಅದು ಕೂಡ ಡಿಪೆಂಡ್ ಆಗುತ್ತೆ. ಫಾರ್ ನಿಮ್ಗೆ ಇನ್ನೊಂದ್ಸಲಿ ಇವಾಗ ಬೇರೆ ಕ್ಯಾಟಗರಿದು ಕೂಡ ಚೆಕ್ ಮಾಡೋಣ. ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ರ್ಯಾಂಡಮ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಬೇರೆ ಕ್ಯಾಟಗರಿನ ತಗೋತೀನಿ. ಇವಾಗ ಯಾವ ಕ್ಯಾಟಗರಿ ನೋಡೋಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು 2AG ನ ನೋಡೋಣ. ಇಲ್ಲಿ 2AG ಲಿ ಫಸ್ಟ್ ರೌಂಡ್ ಕಟ್ ಆಫ್ ಬಂದ್ಬಿಟ್ಟು ನೀವು ನೋಡ್ಬೋದು, ಇವಾಗ 589 ಇದೆ ಸ್ಕೋರು, ನೀಟ್ ಸ್ಕೋರು. ರ್ಯಾಂಕಿಂಗ್ ಬಂದ್ಬಿಟ್ಟು ನಮಗೆ 90,243 ಇದೆ. ಇವಾಗ ನಾನು 2020-24 ಏನ್ ಮೆರಿಟ್ ಲಿಸ್ಟ್ ಇದೆಯಲ್ಲ ಅದ್ರ ಚೆಕ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಚೆಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟಿದೆ ಅಂದ್ರೆ ಇವ್ರದ್ದು ಸೀರಿಯಲ್ ನಂಬರು ಪೊಸಿಷನ್ ಬಂದ್ಬಿಟ್ಟು 4,767 ಇದೆ. ಇದು ಸೀರಿಯಲ್ ನಂಬರ್ನ ನಾನು ಇವಾಗ 2020-25 ಡಾಟಾದಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಸೀರಿಯಲ್ ನಂಬರ್ ಸೇಮ್ ಇದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ.
ಇವ್ರದ್ದು ಲಾಸ್ಟ್ ಇಯರ್ ಬಂದ್ಬಿಟ್ಟು 589 ಮಾರ್ಕ್ಸ್ ಇದೆ. ಈ ಇಯರ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು 476 ಇದೆ. ಅದು 2AG ಕ್ಯಾಟಗರಿಲಿ. ಇವಾಗ 589 ಮೈನಸ್ ಇವಾಗ 476 ಮೈನಸ್ ಮಾಡಿದ್ರೆ ನಮಗೆ 100 ಮಾರ್ಕ್ಸ್ ಡಿಫ್ರೆನ್ಸ್ ಬರ್ತಿದೆ. ಮತ್ತೆ ಇವಾಗ ನೀಟ್ ರ್ಯಾಂಕಿಂಗ್ ನೋಡಿ, ಇಲ್ಲಿ 82,000 ಇದೆ, ಇಲ್ಲಿ ಎಷ್ಟಿದೆ ಅಂದ್ರೆ 90,000 ಇದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 7,000 6,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಬರ್ತಿದೆ. ಸರಿನಾ? ಈ ರೀತಿ ಇವಾಗ ನೀವು ಬೇಕು ಅಂದ್ರೆ ಲಾಸ್ಟ್ ಇಯರ್ದು ಈ ಇಯರ್ದು ಮೆರಿಟ್ ಲಿಸ್ಟ್ ನ ಕಂಪೇರ್ ಮಾಡಿ, ಜೊತೆಗೆ ಸೀಟ್ ಅಲಾಟ್ಮೆಂಟ್ ಆಗಿರೋ ಲಿಸ್ಟ್ ಕೂಡ ಕಂಪೇರ್ ಮಾಡ್ಬಿಟ್ಟು ನಿಮ್ಗೆ ಈ ವರ್ಷ ಸೀಟ್ ಸಿಗುವಂತ ಪ್ರಾಬಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಒಂದು ರಫ್ ಆಗಿ ತಿಳ್ಕೊಬೋದಾಗಿರುತ್ತೆ. ಇವಾಗ ನಾನು ಏನ್ ತಿಳಿಸ್ಕೊಟ್ನಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸ್ ಆಗಿ ಈ ಒಂದು ಮಾರ್ಕ್ಸ್ ರೇಂಜ್ ಅಲ್ಲಿ ಇರೋರಿಗೆ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಸಿಗ್ಬೋದು ಅನ್ನೋದು ಒಂಥರ ನೀವು ಪ್ರಿಡಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇದೇ ರೀತಿ 100% ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಚೇಂಜ್ ಆಗುತ್ತೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ಅಪ್ರಾಕ್ಸ್ ಆಗಿ ಈ ಒಂದು ಮಾರ್ಕ್ಸ್ ರೇಂಜ್ ಹಿಂದೆ ಮುಂದೆ ಆಗ್ಬೋದು, ಒಟ್ನಲ್ಲಿ ಈ ಒಂದು ರೇಂಜ್ ಅಲ್ಲಿ ಈ ಮಾರ್ಕ್ಸ್ ತೆಗೆದಿರೋರಿಗೆ ಸೀಟ್ ಸಿಗ್ಬೋದು ಅನ್ನೋದನ್ನ ನೀವು ಪ್ರಿಡಕ್ಟ್ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಸೀರಿಯಲ್ ನಂಬರ್ ಏನಿದೆಯಲ್ಲ, ಈ ಒಂದು ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಇಲ್ಲಿ ನೀಟ್ ರ್ಯಾಂಕಿಂಗ್ ಏನಿದೆಯಲ್ಲ ಆಲ್ ಇಂಡಿಯಾ, ಅದ್ರ ಮೇಲೆ ನಿಮ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡ್ಬಿಟ್ಟು ಎನ್ರೋಲ್ ಆಗ್ಬೋದಾಗಿರುತ್ತೆ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನು ತಿಳಿಸಿ. ಧನ್ಯವಾದಗಳು.